ರಿಪಬ್ಲಿಕ್ ಕನ್ನಡದ ವಿಶೇಷ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ರಾಜ್ಯ ಹಾಗೆ ಕೇಂದ್ರ ಸರ್ಕಾರದ ನಡುವೆ ಈಗ ಹೊಸದೊಂದು ಸಂಘರ್ಷ ಶುರುವಾಗಿದೆ. ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆಗೆ ತರಲಿಕ್ಕೆ ಹೊರಟಿರುವ ಬದಲಾವಣೆ ರಾಜ್ಯ ಕಾಂಗ್ರೆಸ್ ಪಾಳ್ಯಕ್ಕೆ, ಇನ್ಫ್ಯಾಕ್ಟ್ ಇಡೀ ಕಾಂಗ್ರೆಸ್ ಪಾಳ್ಯಕ್ಕೆ, ಬಟ್ ನಮ್ಮಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಆಗಿರೋದ್ರಿಂದ ಅದರ ಕಣ್ಣನ್ನ ಕೆಂಪಾಗಿಸಿದೆ. ಸರ್ಕಾರವಾಗಿ ನಾವು ಈ ಬದಲಾವಣೆಯನ್ನ ಒಪ್ಪೋದಿಲ್ಲ ಅಂತ ಹೇಳಿ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ತೆಗೆದುಕೊಳ್ಳೋದು ಅಲ್ಲದೆ ವಿಶೇಷ ಅಧಿವೇಶನವನ್ನ ಕರೆದು ಅಧಿವೇಶನದಲ್ಲಿ ಚರ್ಚೆ ಮಾಡಿ ಈ ನಿರ್ಧಾರವನ್ನ ಅಧಿಕೃತಗೊಳಿಸಲಿಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ಆಕ್ಚುಲಿ ಈ ವಿಚಾರ ಒಂದು ಯೋಜನೆಯ ಬದಲಾವಣೆ ಅನ್ನೋದಕ್ಕಿಂತ ಕಾಂಗ್ರೆಸ್ ಹಾಗೆ ಬಿಜೆಪಿ ಪಾಳ್ಯದ ನಡುವೆ ಐಡಿಯಾಲಜಿ ಸಂಘರ್ಷ, ವಿಚಾರಧಾರೆಗಳ ಸಂಘರ್ಷನ ಅನ್ನೋ ಅನುಮಾನ ಕಾರಣವಾಗ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ಮಾಡ್ತಾ ಇರುವ ಆರೋಪ ಮನ್ರೇಗಾ ಯೋಜನೆಯಲ್ಲಿ ಅಂದ್ರೆ ಈ ಹಳ್ಳಿ ಭಾಗದಲ್ಲಿ, ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಖಾತ್ರಿಗೆ, ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿ ಹೆಸರನ್ನ ಪಡೆದಿದ್ದಂತಹ ಮನ್ರೇಗಾ ಯೋಜನೆ, ಅದರಲ್ಲಿದ್ದ ಗಾಂಧೀಜಿಯವರ ಹೆಸರನ್ನ ಅಳಿಸಿ ಹಾಕ್ಲಿಕ್ಕೆ ಈಗ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮುಂದಾಗ್ತಿದೆ ಅನ್ನೋ ಆರೋಪವನ್ನ ಕಾಂಗ್ರೆಸ್ ಪಾಳ್ಯ ಮಾಡ್ತಾ ಇದೆ. ಆ ಮೂಲಕ RSS ಬೆಂಬಲಿತ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ RSS ಸಿದ್ಧಾಂತವನ್ನ, ಅಂದ್ರೆ ಗಾಂಧಿ ದ್ವೇಷಿ ಗೋಡ್ಸೆ ಪ್ರೀತಿ ಅನ್ನೋ ಸಿದ್ಧಾಂತವನ್ನ ಸರ್ಕಾರದ ಯೋಜನೆಗಳ ಮೇಲೂ ಕೂಡ ಅದರ ಛಾಪನ್ನ ಮೂಡಿಸುವ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಕಾಂಗ್ರೆಸ್ ಪಾಳ್ಯದ ಆರೋಪ ಆಗಿದೆ. ಯಾಕಂದ್ರೆ ಈ ಮನ್ರೇಗಾ ಯೋಜನೆಯನ್ನ ರೀಪ್ಲೇಸ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ತರಲಿಕ್ಕೆ ಹೊರಟಿರುವ ಈ ಹೊಸ ಯೋಜನೆಯ ಹೆಸರಲ್ಲಿ ರಾಮ್ ಅನ್ನೋ ಹೆಸರಿದೆ. ರಾಮ ಆಕ್ಚುಲಿ ಈ ಯೋಜನೆಯ ಹೆಸರಲ್ಲ, RAM ಅನ್ನೋ ಇಂಗ್ಲಿಷ್ ಆಲ್ಫಾಬೆಟ್ಗಳು ಈ ಯೋಜನೆಯ ಶಾರ್ಟರ್ ಫಾರ್ಮ್ನಲ್ಲಿ ಬರ್ತಾ ಇರೋದ್ರಿಂದ ಇಲ್ಲಿ ಗಾಂಧಿಯ ಬದಲಿಗೆ ರಾಮನನ್ನ ತಂದು ಕೂಡಿಸುವ, ಹಿಂದುತ್ವವನ್ನ ಪ್ರತಿಷ್ಠಾಪಿಸುವ, ಆ ಮೂಲಕ ಹಿಂದೂ ವೋಟ್ ಬ್ಯಾಂಕ್, RSS ಇದರ ಐಡಿಯಾಲಜಿಯನ್ನ ಪ್ರತಿಷ್ಠಾಪಿಸುವ ಪ್ರಯತ್ನ ಅನ್ನೋದು ಕಾಂಗ್ರೆಸ್ನ ಸಿದ್ಧಾಂತ. ಅಸಲಿಗೆ ಈ ಯೋಜನೆಯಲ್ಲಿ ಎಲ್ಲೂ ಕೂಡ ರಾಮನ ಹೆಸರಾಗ್ಲಿ ಅಥವಾ ರಾಮನ ತತ್ವ ಸಿದ್ಧಾಂತಗಳಿಗೆ ಹೋಲಿಕೆಯಾಗುವಂಥ ವಿಚಾರವಾಗ್ಲಿ ಎಲ್ಲೂ ಕೂಡ ಇಲ್ಲ. ಇದರ ಫುಲ್ ಫಾರ್ಮ್ ಇರೋದು, ಈ ಮನ್ರೇಗಾವನ್ನ ರೀಪ್ಲೇಸ್ ಮಾಡಲಿಕ್ಕೆ ಹೊರಟಿರುವ ಹೊಸ ಯೋಜನೆಯ ಹೆಸರು VBG ರಾಮ್ಜಿ, VBGRAMG. ಇದರ ಫುಲ್ ಫಾರ್ಮ್ ಅನ್ನ ಕೂಡ ನಾವು ಗಮನಿಸ್ಬಿಡೋಣ. ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್. ಇದನ್ನ ಒಟ್ಟಾರೆಯಾಗಿ ಶಾರ್ಟರ್ ಫಾರ್ಮ್ನಲ್ಲಿ VBGRAM ಅರ್ಥಾತ್ ರಾಮ್ ಜಿ ಅಂತ ಕರೆಯಲಾಗ್ತಾ ಇದೆ. ಈ VBG ಬಿಟ್ಬಿಟ್ರು, ಲಾಸ್ಟಲ್ಲಿ ಬರೋ ಜಿಯನ್ನು ಬಿಟ್ಬಿಟ್ರು, ಮಧ್ಯದಲ್ಲಿರುವ ಕೇವಲ RAM, ರೋಜ್ಗಾರ್ ಔರ್ ಆಜೀವಿಕ್ ಬ್ರಾಕೆಟ್ಟಲ್ಲಿ ಜಿ ಅಂದ್ರೆ ಗ್ರಾಮೀಣ್, ಈ ರಾಮ್ಜಿಯನ್ನ ಮಾತ್ರ ಇಟ್ಕೊಂಡು ಇದೀಗ ಕಾಂಗ್ರೆಸ್ ಪಾಳ್ಯ ಹಾಗೆ ಕೆಲ ಲೆಫ್ಟ್ ಐಡಿಯಾಲಜಿ ಇರುವ ಸಂಘಟನೆಗಳು ಇದನ್ನು ವಿರೋಧ ಮಾಡ್ತಾ ಇರೋದು. ರಾಮನ ಹೆಸರನ್ನ ಮುನ್ನೆಲೆಗೆ ತಂದು ಗಾಂಧೀಜಿಯವರ ಹೆಸರನ್ನ ಇತಿಹಾಸದಿಂದ ಅಳಿಸಿ ಹಾಕೋ ಪ್ರಯತ್ನವನ್ನ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮಾಡ್ತಿದೆ ಅಂತ ಹೇಳಿ. ನಾವು ಈ ಯೋಜನೆಯಲ್ಲಿರುವ ಬದಲಾವಣೆಗಳ ಟೆಕ್ನಿಕಲ್ ಡೀಟೇಲ್ಸ್ಗೆ ಇಳಿಯೋಕ್ ಮುಂಚೆ ಕಾಂಗ್ರೆಸ್ ಮಾಡ್ತಾ ಇರುವ ಆರೋಪ ಸತ್ಯನಾ? ಮೋದಿ ಅವರು ಗಾಂಧಿ ದ್ವೇಷಿನ? ಗಾಂಧೀಜಿಯವರ ಹೆಸರನ್ನ ಇತಿಹಾಸದ ಪುಟಗಳಿಂದ ಅಳಿಸುವ ಪ್ರಯತ್ನವನ್ನ ಮೋದಿ ನೇತೃತ್ವದ NDA ಅರ್ಥಾತ್ ಕೇಂದ್ರ ಸರ್ಕಾರ ಮಾಡ್ತಾ ಇದೆಯಾ ಅನ್ನೋದನ್ನ ಗಮನಿಸಿದಾಗ ಅನೇಕ ಯೂಟ್ಯೂಬ್ಗಳಲ್ಲಿ ಈಗ ಆಲ್ರೆಡಿ ರಾಜಕೀಯ ವಿಶ್ಲೇಷಕರು, ರಾಜ್ಯ ಹಾಗೆ ರಾಷ್ಟ್ರೀಯ ಮಟ್ಟದ ರಾಜಕೀಯ ವಿಶ್ಲೇಷಕರು ಅವ್ರು ಮಾಡಿರುವ ಚರ್ಚೆಗಳು, ಆ ವಿಡಿಯೋಗಳಲ್ಲಿ ಅನೇಕ ಅಂಶಗಳು ಈಗ ಆಲ್ರೆಡಿ ನಿಮ್ಮ ಗಮನಕ್ಕೂ ಬಂದಿರ್ಬೋದು. ಕ್ವಿಕ್ಕಾಗಿ ಅದನ್ನ ನಾನು ಮತ್ತೊಮ್ಮೆ ಪ್ರಸ್ತಾಪ ಮಾಡಿಬಿಡ್ತೀನಿ. ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷಿ ಯೋಜನೆಗಳು ಈ 11 ವರ್ಷದಲ್ಲಿ ಯಾವ್ದ್ಯಾವ್ದು ಅಂತ ಪಟ್ಟಿ ಹಾಕಿದಾಗ ಮೊದಲಿಗೆ ನೆನಪಾಗೋದೇ ಸ್ವಚ್ಛ ಭಾರತ ಅಭಿಯಾನ. ಸ್ವಚ್ಛ ಭಾರತ ಅಭಿಯಾನವನ್ನ ಜಾರಿಗೆ ತಂದಿದ್ದೇ ಗಾಂಧಿ ಜಯಂತಿ ಅರ್ಥಾತ್ ಅಕ್ಟೋಬರ್ 2ನೇ ತಾರೀಕು. ಗಾಂಧೀಜಿಯವರ ಹೆಸರನ್ನ ಇತಿಹಾಸದ ಪುಟದಿಂದ ಅಳಿಸಿ ಹಾಕಬೇಕು ಅಂತ ಇದ್ದಿದ್ರೆ ಗಾಂಧೀಜಿಯವರ ಸ್ವಚ್ಛ ಭಾರತದ ಪರಿಕಲ್ಪನೆಯನ್ನ ಗಾಂಧಿ ಜಯಂತಿಯ ದಿನದಂದು ಪ್ರತಿಷ್ಠಾಪನೆ ಮಾಡುವ ಅಥವಾ ಪ್ರಾರಂಭ ಮಾಡುವ ಪ್ರಯತ್ನವನ್ನ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಯಾಕೆ ಮಾಡ್ತಿತ್ತು? ಈ ಸ್ವಚ್ಛ ಭಾರತ್ ಮಿಷನ್ನ ಲೋಗೋವನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಗಾಂಧೀಜಿಯವರು ಧರಿಸ್ತಾ ಇದ್ದ ರೌಂಡ್ ಆಕಾರದ, ದುಂಡು ಆಕಾರದ ಕನ್ನಡಕ, ಇದನ್ನೇ ಸ್ವಚ್ಛ ಭಾರತ ಅಭಿಯಾನದ ಲೋಗೋ ಆಗಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಗಾಂಧೀಜಿಯವರ ಹೆಸರನ್ನ ಅಳಿಸಿ ಹಾಕುವ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನೋದಾಗಿದ್ರೆ ಸ್ವಚ್ಛ ಭಾರತ್ ಬದಲಿಗೆ ಬಿಜೆಪಿಯವರು ಅಥವಾ RSS ನಾಯಕರ ಹೆಸರು ಅಥವಾ ಹಿಂದೂ ಮುಖಂಡರ ಹೆಸರಲ್ಲಿ ಈ ಸ್ವಚ್ಛ ಭಾರತ ಅಭಿಯಾನವನ್ನ ಪ್ರಾರಂಭ ಮಾಡಬಹುದಾಗಿತ್ತು. ಆದರೆ ಪ್ರಾರಂಭ ಮಾಡಿದ್ದು ಗಾಂಧಿ ಜಯಂತಿಯ ದಿನ. ಹಾಗೆ ಗಾಂಧಿಯವರು ಬಳಸ್ತಾ ಇದ್ದ ಕನ್ನಡಕವನ್ನ ಸಿಂಬಾಲಿಕ್ ಆಗಿ ಈ ಸ್ವಚ್ಛ ಭಾರತ ಅಭಿಯಾನದ ಲೋಗೋವನ್ನಾಗಿ ಪರಿಗಣಿಸಿ. ಕೇವಲ ಇದೊಂದೇನಾ? ಹಾಗಾದ್ರೆ
ಇದಕ್ಕೆ ಉದಾಹರಣೆ ಮತ್ತೊಂದು ಸಿಗುತ್ತೆ. ಸ್ವತಃ ನರೇಂದ್ರ ಮೋದಿ ಅವರು ಕೂಡ ಗುಜರಾತ್ನವರೇ. ಗಾಂಧೀಜಿಯವರ ಊರು, ಗಾಂಧೀಜಿಯವರ ರಾಜ್ಯ ಗುಜರಾತ್. ಇನ್ನು ಗಾಂಧೀಜಿಯವರ ಸಾಬರ್ಮತಿ ಆಶ್ರಮ ಇದನ್ನ ಮತ್ತಷ್ಟು ಸ್ವಚ್ಛಗೊಳಿಸಿ ಪ್ರೇಕ್ಷಣೀಯ ಸ್ಥಳ ಮಾಡಿದ ಕೀರ್ತಿ ಕೂಡ ಪ್ರಧಾನಿಯಾಗಿರುವ ನರೇಂದ್ರ ಮೋದಿ ಅವರಿಗೆ ಬರುತ್ತೆ. ಯಾಕಂದ್ರೆ ಸಾಬರ್ಮತಿ ರಿವರ್ ಫ್ರಂಟ್ ಯೋಜನೆ ಇದು ಘೋಷಣೆ ಆಗಿದ್ದು ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ ನೆಹರು ಅವರ ಕಾಲದಲ್ಲಿ. ಆದರೆ ಇದು ಕಂಪ್ಲೀಟ್ ಆಗಿ ಜಾರಿಯಾಗಿ ಲೋಕಾರ್ಪಣೆಯಾಗಿದ್ದು ನರೇಂದ್ರ ಮೋದಿ ಅವರ ಕಾಲದಲ್ಲಿ. ಕೋಟ್ಯಾಂತರ ರೂಪಾಯಿಯನ್ನ ವ್ಯಯಿಸಿ ಸಾಬರ್ಮತಿ ರಿವರ್ ಫ್ರಂಟ್, ಸಾಬರ್ಮತಿ ಆ ನದಿ ಹರಿಯುವ ಉದ್ದಕ್ಕೂ ಕೂಡ ಪ್ರೇಕ್ಷಣೀಯ ಸ್ಥಳವನ್ನಾಗಿ ಮಾಡಿ ಚೀನಾದಿಂದ ಬಂದ ಸ್ಕಿ ಜಿನ್ಪಿಂಗ್ ಅನ್ನ ಕೂಡ ಆ ಸಾಬರ್ಮತಿ ಆಶ್ರಮಕ್ಕೆ ಕರೆದುಕೊಂಡು ಹೋದವರು ಯಾರು ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಮಹಾತ್ಮ ಗಾಂಧಿ ದ್ವೇಷಿಯಾಗಿದ್ರೆ ಮಹಾತ್ಮ ಗಾಂಧಿಯವರ ಹೆಸರನ್ನ ಇತಿಹಾಸದ ಪುಟದಿಂದ ಅಳಿಸಾಕುವ ಪ್ರಯತ್ನ ಮಾಡೋ ಹಾಗಿದ್ರೆ ಚೀನಾದಿಂದ ಜಿನ್ಪಿಂಗ್ ಬಂದ ಸಂದರ್ಭದಲ್ಲಿ ಅವರು RSSನ ಕಚೇರಿಗೋ ನಾಗ್ಪುರಕ್ಕೋ ಕರ್ಕೊಂಡು ಹೋಗ್ಬೋದಾಗಿತ್ತು. ಕರ್ಕೊಂಡು ಹೋಗಿದ್ದು ಸಾಬರ್ಮತಿ ಆಶ್ರಮಕ್ಕೆ, ಹಾಗೆ ಅಭಿವೃದ್ಧಿಗೊಳಿಸಿದ್ದು ಸಾಬರ್ಮತಿ ರಿವರ್ ಫ್ರಂಟ್ ಅನ್ನು. ಹೀಗೆ ಅನೇಕ ಉದಾಹರಣೆಗಳು ಗಾಂಧೀಜಿಯವರಿಗೆ ಸಂಬಂಧಪಟ್ಟಂತೆಯೇ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಕೈಗೊಂಡ ಅನೇಕ ಯೋಜನೆಗಳು ಬರುತ್ತೆ. ಹಾಗಾಗಿ ಈ ಆರೋಪ ನರೇಂದ್ರ ಮೋದಿ ಅವರು ಗಾಂಧಿ ದ್ವೇಷಿ ಅನ್ನೋ ಆರೋಪ ಸತ್ಯಾನ ಸುಳ್ಳ ಅನ್ನೋದು ನಮ್ಮ ವೀಕ್ಷಕರ ವಿವೇಚನೆಗೆ ಬಿಡ್ತಾ, ಈ ಹೆಸರು ಅಂದ್ರೆ ನಾಮಕರಣ ಗೀಳು ಒಂದಿದೆ, ಹೆಸರು ಬದಲಾಯಿಸುವ ಗೀಳು ಒಂದಿದೆ ಕೇಂದ್ರ ಸರ್ಕಾರಕ್ಕೆ, ಅದರಲ್ಲೂ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರ ಬಂದಾಗ ಅನ್ನೋ ಆರೋಪವನ್ನ ಕೂಡ ಆಗಿಂದಾಗೆ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರುತ್ತೆ. ಇದಕ್ಕೆ ಉದಾಹರಣೆ ಅನ್ನೋ ರೀತಿಯಲ್ಲಿ ಕಳೆದ UPA ಸರ್ಕಾರದ ಅವಧಿಯಲ್ಲಿದ್ದ 23 ಸರ್ಕಾರಿ ಯೋಜನೆಗಳ ಹೆಸರನ್ನ ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ನಂತರದಲ್ಲಿ ಬದಲಾವಣೆ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಇದಕ್ಕೆ ಮೊನ್ನೆ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಬಂದಿದ್ದ ಸಂವಿಧಾನ ತಜ್ಞರು ಬಹಳ ಸ್ಪಷ್ಟವಾದ ಉತ್ತರವನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಸರ್ವಾಧಿಕಾರ ಇದೆ. ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವ ಯೋಜನೆಗಳ ಹೆಸರನ್ನ ಬದಲಾವಣೆ ಮಾಡಲಿಕ್ಕೆ, ಹೀಗಾಗಿ ಇದು ರಾಜಕೀಯ ಆರೋಪಗಳಾಗತ್ತೆ ಹೊರತು ಇದರ ಹಿಂದೇನಾದ್ರೂ ಕಾನೂನಾತ್ಮಕವಾಗಿ ನಾವು ಫೈಟ್ ಮಾಡ್ತೀವಿ ಅಂತಂದ್ರೆ ಅವಕಾಶಗಳು ಕಮ್ಮಿ ಅಂತ ಹೇಳಿ. ಆದ್ರೆ 23 ಹೆಸರನ್ನ, ಸರ್ಕಾರಿ ಯೋಜನೆಗಳ ಹೆಸರನ್ನ ಚೇಂಜ್ ಮಾಡಿದ್ದಾರೆ ಅನ್ನೋ ಅಪಖ್ಯಾತಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಇದ್ದೇ ಇದೆ. ಅದರಲ್ಲಿ ಈಗೊಂದು ಹೊಸ ಸೇರ್ಪಡೆ, ಮನ್ರೇಗಾ ಇದ್ದಿದ್ದ ಹೆಸರನ್ನ ಇದೀಗ VBG ರಾಮ್ಜಿ ಬಿಲ್ ಅಂತ ಹೇಳಿ ಮಾಡ್ತಿದ್ದಾರೆ ಅಂತ ಹೇಳಿ. ಆದರೆ ವೀಕ್ಷಕರೇ, ನಾವಿಲ್ಲಿ ಗಮನಿಸಬೇಕಾದ ವಿಶೇಷ ಸಂಗತಿ ಅಂದ್ರೆ RTI ಮೂಲಕ ತೆಗೆದ ಮಾಹಿತಿಯ ಪ್ರಕಾರ 450 ಬರೋಬ್ಬರಿ 450 ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು, ಕಟ್ಟಡಗಳು, ಇನ್ಸ್ಟಿಟ್ಯೂಷನ್ಗಳು, ರಸ್ತೆಗಳು ಇದಕ್ಕೆ ಹೆಸರಿಡಲಾಗಿರೋದು ನೆಹರು ಹಾಗೆ ಗಾಂಧಿ. ಗಾಂಧಿ ಅಂದ್ರೆ ಮಹಾತ್ಮ ಗಾಂಧಿ ಅಲ್ಲ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಫಿರೋಜ್ ಶಾ ಗಾಂಧಿ, ಅವರ ನಂತರದಲ್ಲಿ ಇಂದಿರಾ ಗಾಂಧಿ, ಅವರ ಪುತ್ರ ರತ್ನರಾದ ರಾಜೀವ್ ಗಾಂಧಿ, ಹಾಗೆ ಸಂಜಯ್ ಗಾಂಧಿ, ಇನ್ನುಳಿದ ಗಾಂಧಿಗಳು, ಇವರ ಹೆಸರು ಹಾಗೆ ನೆಹರು ಅವರ ಹೆಸರಲ್ಲೇ ಒಟ್ಟು ಭಾರತದಾದ್ಯಂತ 450ಕ್ಕೂ ಹೆಚ್ಚು ಕಟ್ಟಡಗಳು, ಸಂಸ್ಥೆಗಳು, ರಸ್ತೆ ಇತ್ಯಾದಿ ಸಿಗತ್ತೆ. ಹಾಗಾದ್ರೆ ಹೆಸರಿಡುವ ಗೀಳು ಯಾರಿಗೆ ಹೆಚ್ಚಿದೆ ಅನ್ನೋದನ್ನ ಕೂಡ ಮತ್ತೊಮ್ಮೆ ನಾನು ವೀಕ್ಷಕರ ವಿವೇಚನೆಗೆ ಬಿಡ್ತಾ ಈಗ ನೇರವಾಗಿ ಬರೋಣ ಈ ಯೋಜನೆಯ ಲಾಭ ನಷ್ಟದ ಕಡೆಗೆ. ಈಗ ಕಾಂಗ್ರೆಸ್ ಸರ್ಕಾರ, ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೇವಲ ಹೆಸರಿಗೆ ವಿರೋಧವನ್ನ ಮಾಡ್ತಾ ಇಲ್ಲ, ಬದಲಿಗೆ ಈ ಯೋಜನೆಯಲ್ಲಿ ಮಾಡಲಾಗ್ತಾ ಇರುವ ಕೆಲವೊಂದು ಮಾರ್ಪಾಡುಗಳಿಗೂ ಕೂಡ ತೀಕ್ಷ್ಣವಾದ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಕೇಂದ್ರ ಸರ್ಕಾರದ ಕೈಯಲ್ಲೇನೆ ಜುಟ್ಟು ಜನಿವಾರವನ್ನ ಇಟ್ಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದೆ ಈ ಯೋಜನೆಯ ಮೂಲಕ. ಆದರೆ ಆರ್ಥಿಕ ಹೊರೆಯನ್ನ ರಾಜ್ಯ ಸರ್ಕಾರಗಳ ಮೇಲೆ ಹೊರಿಸುವ ಪ್ರಯತ್ನ ಆಗಿದೆ ಈ ಯೋಜನೆಯ ಮಾರ್ಪಾಡು ಅನ್ನೋ ಗಂಭೀರ ಆರೋಪ. ನಿಜಾನ ಇದು ಅಂತ ಕೂಲಂಕುಷವಾಗಿ ನಾವು ಗಮನಿಸಿದಾಗ, ಒಂದಷ್ಟು ಅಂಶಗಳ ಬದಲಾವಣೆಯನ್ನ ನಾವು ಗಮನಿಸಿದಾಗ ಹೌದು ಅನ್ನೋ ಉತ್ತರ ಸಿಗತ್ತೆ. ಹೇಗೆ ಅನ್ನೋದಕ್ಕೆ ನಾವು ಹಿಂದಿನ ಮನ್ರೇಗಾ ಯೋಜನೆ ಹಾಗೆ ಈಗಿರುವ VBG ರಾಮ್ಜಿ ಬಿಲ್ನಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ಬದಲಾವಣೆಗಳನ್ನ ಗಮನಿಸಿದಾಗ, ಹಿಂದೆ ಎಲ್ಲಿ ಕೆಲಸ ಆಗಬೇಕು ಅನ್ನೋದನ್ನ ನಿರ್ಧಾರ ಮಾಡುವ ಜವಾಬ್ದಾರಿಯನ್ನ ಗ್ರಾಮ ಪಂಚಾಯಿತಿ, ಆಯಾ ಗ್ರಾಮ ಪಂಚಾಯಿತಿಗಳು ತೆಗೆದುಕೊಳ್ತಾ ಇತ್ತು ಈ ಮನ್ರೇಗಾ ಯೋಜನೆ ಇರ್ತಾ ಸಂದರ್ಭದಲ್ಲಿ. ಆದರೆ ಈಗ ಕೇಂದ್ರದಿಂದ ನೋಟಿಫಿಕೇಶನ್ ಆದ ನಂತರದಲ್ಲಿ ಗ್ರಾಮ ಪಂಚಾಯಿತಿಗಳು ಕೆಲಸವನ್ನ ಮಾಡಲಿಕ್ಕೆ ಅವಕಾಶವನ್ನ ಕೊಡಲಿಕ್ಕೆ ಯೋಜನೆಯನ್ನು ಮಾಡಲಾಗ್ತಾ ಇದೆ. ಹೀಗಾಗಿ ಗ್ರಾಮ ಪಂಚಾಯಿತಿಯ ಕೈಲಿದ್ದ ಈ ಕೆಲಸವನ್ನ ನಿರ್ಧಾರ ಮಾಡುವ ಹಕ್ಕನ್ನ ಕೇಂದ್ರ ಸರ್ಕಾರ ಕಿತ್ಕೊಂಡಿದೆ ಅನ್ನೋ ಆರೋಪವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ನಮ್ಮ ರಾಜ್ಯ ಸರ್ಕಾರವು ಕೂಡ ಮಾಡ್ತಾ ಇದೆ. ಈ ಡಿಸೆಂಟ್ರಲೈಸೇಷನ್, ಅಧಿಕಾರ ವಿಕೇಂದ್ರೀಕರಣದಲ್ಲಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ವಿಶ್ವಾಸವಿಲ್ಲ, ಎಲ್ಲ ಅಧಿಕಾರವೂ ಕೂಡ ತಮ್ಮ ಕೈಲೇ ಇರಬೇಕು ಅನ್ನೋ ಆರೋಪಕ್ಕೆ ಈ ಬದಲಾವಣೆ ಪೂರಕವಾಗಿ ಕಂಡು ಬರ್ತಾ ಇದೆ. ಇದಕ್ಕೆ ಮತ್ತಷ್ಟು ಕ್ಲಾರಿಫಿಕೇಶನ್ ಬೇಕಾಗಿದೆ. ಬಹುಶಃ ಈ ಯೋಜನೆಯ ಪೂರ್ಣ ಪ್ರಮಾಣದ ಡ್ರಾಫ್ಟ್ ಅಥವಾ ಡಾಕ್ಯುಮೆಂಟ್ಗಳು ಎಲ್ಲರ ಕೈಗೆ ಸಿಕ್ಕ ನಂತರದಲ್ಲಿ ಹೌದಾ ಇದು ಈ ಡಿಸೆಂಟ್ರಲೈಸೇಷನ್ಗೆ ವಿರುದ್ಧವಾಗಿದೆಯಾ ಇದು ಅನ್ನೋದು ನಿರ್ಧಾರ ಆಗುತ್ತೆ. ಇದರ ಜೊತೆಗೇನೆ ಕೇಂದ್ರ ಸರ್ಕಾರ ಹಿಂದೆ ಮನ್ರೇಗಾ ಯೋಜನೆ ಇರೋ ಸಂದರ್ಭದಲ್ಲಿ ವೇಜಸ್
ಅಂದ್ರೆ ಈ ಮನ್ರೇಗಾ ಯೋಜನೆಯ ಅಡಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಸಂಬಳವನ್ನ ಕೊಡುವ ಅಥವಾ ದುಡ್ಡನ್ನ ಕೊಡುವಂತಹ ಸಂಪೂರ್ಣ ಹೊಣೆ ಇದ್ದದ್ದು ಕೇಂದ್ರ ಸರ್ಕಾರಕ್ಕೆ ಅಪ್ ಟು 90%. ಆದರೆ ಯೋಜನೆಯ ವೆಚ್ಚ ಹಾಗೆ ಅಡ್ಮಿನಿಸ್ಟ್ರೇಟಿವ್ ವೆಚ್ಚಗಳನ್ನ ಕೇಂದ್ರ ರಾಜ್ಯ ಸರ್ಕಾರಗಳು 75:25 ಅನ್ನೋ ರೀತಿಯಲ್ಲಿ ಶೇರ್ ಮಾಡ್ಕೊಳ್ತಾ ಇತ್ತು ಮನ್ರೇಗಾ ಯೋಜನೆ ಇರ್ತಾ. ಆದರೆ ಈಗ VBG ರಾಮ್ಜಿ ಬಿಲ್ ಬಂದ ನಂತರದಲ್ಲಿ ಸಂಪೂರ್ಣ ವೆಚ್ಚ ಈಗ ಕೇಂದ್ರ ಸರ್ಕಾರ ಭರಿಸ್ತಾ ಇಲ್ಲ. ಅಂದ್ರೆ ವೇಜಸ್ನ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಇದರಲ್ಲೂ ಕೂಡ 60-40 ರೇಷಿಯೋದಲ್ಲಿ ಹಂಚಿಕೆ ಮಾಡಲಾಗ್ತಾ ಇದೆ. ಅಂದ್ರೆ 60% ಕೇಂದ್ರ ಸರ್ಕಾರ ಕೊಟ್ರೆ ಈ 40% ರಾಜ್ಯ ಸರ್ಕಾರಗಳು ಕೈಯಿಂದ ಕೊಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಇದೆ. ಹೀಗಾಗೇನೆ ಆಲ್ರೆಡಿ GST ಯಲ್ಲಿ ಮೋಸ ಆಗ್ತಾ ಇದೆ ಅಂತ ಹೇಳಿ ಪದೇ ಪದೇ CM ಸಿದ್ದರಾಮಯ್ಯನವರ ಆದಿಯಾಗಿ ಕಾಂಗ್ರೆಸ್ನ ಅನೇಕರು ಏನು ವಾದ ಮಂಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರಗಳು ಕೊಡ್ತಾ ಇರುವ GST ಆದರೆ ವಾಪಸ್ ಬರ್ತಾ ಇರೋದು ಕಮ್ಮಿ ಇದೆ, ಹೀಗಾಗಿ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅನ್ನೋ ವಾದ ಏನಿದೆ, ಇದರ ಜೊತೆಯಲ್ಲೇನೆ ಮತ್ತೊಂದಷ್ಟು ಆರ್ಥಿಕ ಹೊರೆಯನ್ನ ಕೇಂದ್ರ ಸರ್ಕಾರ ಈ VBG ರಾಮ್ಜಿ ಬಿಲ್ ಮೂಲಕ ರಾಜ್ಯ ಸರ್ಕಾರಗಳ ಮೇಲೆ ಹೊರಿಸ್ತಾ ಇದೆ ಅನ್ನೋದು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರದ ಆರೋಪ ಆಗಿದೆ. ಇದಕ್ಕೂ ಕೂಡ ಕೇಂದ್ರ ಸರ್ಕಾರ ಕೊಡ್ತಾ ಇರುವ ಅಥವಾ ಬಿಜೆಪಿಗರು ಕೊಡ್ತಾ ಇರುವ ಸಬೂಬೇನು ಅಂತಂದ್ರೆ, ನೀವು 40% ಖರ್ಚು ಮಾಡ್ತಾ ಇರೋದು ಕೇಂದ್ರ ಸರ್ಕಾರಕ್ಕಲ್ಲ ಅಥವಾ ಹೊರಗಿನವರಿಗೆ ಯಾರಿಗೋ ಅಲ್ಲ, ನಿಮ್ಮದೇ ರಾಜ್ಯದ ಕಾರ್ಮಿಕರಿಗೆ ನೀವು ಕೊಡ್ತಾ ಇರುವ ಸಂಬಳ, ನಿಮ್ಮದೇ ರಾಜ್ಯದಲ್ಲಿ ಆಗುವಂತಹ ಅಭಿವೃದ್ಧಿ ಯೋಜನೆಗಳಿಗೆ ನೀವು ಖರ್ಚು ಮಾಡ್ತಿದ್ದೀರಿ. ಹೀಗಾಗಿ ಈ ಮನಿ ಸರ್ಕಲ್ ಅಂತ ಏನಿದೆ ಅದು ನಿಮ್ಮ ರಾಜ್ಯದಲ್ಲೇ ರೊಟೇಟ್ ಆಗುತ್ತೆ ಹೊರತು ಇದು ಕೇಂದ್ರ ಸರ್ಕಾರ ಕಸ್ಕೊಳ್ತಾ ಇಲ್ಲ ಅನ್ನೋದು ಬಿಜೆಪಿಗರ ವಾದ. ಇದಕ್ಕೆ ಒಪ್ಕೊಳ್ತಾರಾ ಕಾಂಗ್ರೆಸ್ನವರು ಕಾದ್ ನೋಡ್ಬೇಕಾಗಿದೆ. ಇನ್ನು ಮತ್ತೊಂದಷ್ಟು ಬದಲಾವಣೆಗಳು ಸಕಾರಾತ್ಮಕವಾಗಿ ಏನಿದೆ ಅಂತ ಗಮನಿಸಿದ್ರೆ, 100 ದಿನಗಳ ಜಾಬ್ ಗ್ಯಾರಂಟಿಯನ್ನ ಮನ್ರೇಗಾ ಕೊಡ್ತಾ ಇತ್ತು, 125 ದಿನಗಳ ಗ್ಯಾರಂಟಿಯನ್ನ VBG ರಾಮ್ಜಿ ಬಿಲ್ ಕೊಡ್ತಾ ಇದೆ. ಇದರ ಜೊತೆಯಲ್ಲೇ ಒಂದಷ್ಟು ಹಗರಣಗಳ ಕೂಪವಾಗಿತ್ತು ಮನ್ರೇಗಾ ಅನ್ನೋ ಆರೋಪ ಇರೋದು. ಅಂದ್ರೆ ಫಾರ್ ಎಕ್ಸಾಂಪಲ್ 2011ನೇ ಇಸ್ವಿಯಲ್ಲಿ ಒಡಿಶಾ ಹಾಗೆ ಬಿಹಾರದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಈ ಮನ್ರೇಗಾ ಯೋಜನೆಯ ಅಡಿಯಲ್ಲಿ ಆಗಿತ್ತು ಅನ್ನೋ ಆರೋಪ ಇದೆ. ಬಿಹಾರ ಒಂದರಲ್ಲೇನೆ ಬರೋಬ್ಬರಿ 6,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮನ್ರೇಗಾ ಯೋಜನೆಯ ಅಡಿಯಲ್ಲಿ ಆಗಿತ್ತು ಅನ್ನೋ ರಿಪೋರ್ಟ್ಸ್ ಇದೆ. ಹಾಗೆ UPಯಲ್ಲಿ ಬರೋಬ್ಬರಿ 10,000 ಕೋಟಿ ಅಷ್ಟು ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ ಹಿಂದಿನದು ಬಿಟ್ಬಿಡಿ, ಇತ್ತೀಚೆಗೇನೆ ಗುಜರಾತ್ನಲ್ಲಿ ಬಿಜೆಪಿ ಆಡಳಿತವಿರುವ ಗುಜರಾತ್ನಲ್ಲಿ ಸಿಟ್ಟಿಂಗ್ ಮಿನಿಸ್ಟರ್ ಮಗ ಒಬ್ಬ ಅರೆಸ್ಟ್ ಆಗ್ತಾರೆ. ಬರೋಬ್ಬರಿ 75 ಕೋಟಿ ರೂಪಾಯಿ ಅವ್ಯವಹಾರವನ್ನ ಈ ಮನ್ರೇಗಾ ಯೋಜನೆಯ ಅಡಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಿ. ಹೇಗ್ ಮಾಡ್ತಿದ್ರು ಅವ್ಯವಹಾರ? ರಸ್ತೆನೇ ರಿಪೇರಿ ಆಗದೆ ಇರೋ ಜಾಗದಲ್ಲಿ ರಸ್ತೆ ರಿಪೇರಿ ಮಾಡಿದೀವಿ ಅಂತ ಹೇಳಿ, ಅವಶ್ಯಕತೆನೇ ಇಲ್ಲದೆ ಇರೋ ಕಡೆಯಲ್ಲಿ ಗುಂಡಿ ಹಾಕ್ಸಿದ್ದೀವಿ ಅಂತ ಹೇಳಿ, ಹೀಗೆ ಫೇಕ್ ಬಿಲ್ಗಳನ್ನ ಕ್ರಿಯೇಟ್ ಮಾಡಿ, ಹಾಗೆ ಇಲ್ಲದ ಕಾರ್ಮಿಕರ ಹೆಸರಲ್ಲಿ ಕಾರ್ಮಿಕರ ಬಿಲ್ಲನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ ದುಡ್ಡು ಹೊಡೆಯೋ ಕೆಲಸ ಆಗ್ತಾ ಇತ್ತು. ಫೇಕ್ ಜಾಬ್ ಕಾರ್ಡ್ಗಳನ್ನು ಕ್ರಿಯೇಟ್ ಮಾಡಲಾಗ್ತಾ ಇತ್ತು. ಇನ್ಫ್ಯಾಕ್ಟ್ ಒಡಿಸ್ಸಾದಲ್ಲಿ ರಿಪೋರ್ಟ್ಗಳ ಪ್ರಕಾರ ಸತ್ತವರ ಹೆಸರಲ್ಲಿ ಜಾಬ್ ಕಾರ್ಡ್, ಹಾಗೆ ಹಾಸ್ಪಿಟಲೈಸ್ ಆಗಿರುವವರ ಹೆಸರಲ್ಲಿ ಜಾಬ್ ಕಾರ್ಡ್, ಜೈಲಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇರುವ ಖೈದಿಗಳ ಹೆಸರಲ್ಲೂ ಕೂಡ ಜಾಬ್ ಕಾರ್ಡ್ಗಳನ್ನು ಕ್ರಿಯೇಟ್ ಮಾಡಿ ಅವರ ಹೆಸರಲ್ಲಿ ಸಂಬಳವನ್ನು ತೆಗೆದುಕೊಂಡು ಅದನ್ನು ಈ ಭ್ರಷ್ಟಾಚಾರಿಗಳು ಗುಳುಂ ಮಾಡ್ತಾ ಇದ್ರು ಅನ್ನೋ ಆರೋಪ. 1-2 ರೂಪಾಯಿ ಎಲ್ಲ, ಸಾವಿರಾರು ಕೋಟಿ ರೂಪಾಯಿಯ ಅವ್ಯವಹಾರ ಮನ್ರೇಗಾ ಯೋಜನೆಯ ಅಡಿಯಲ್ಲಿ ಆಗೋಗಿತ್ತು. ಹೀಗಾಗಿ ಇದಕ್ಕೊಂದು ರಿಫಾರ್ಮ್ ತರಬೇಕು ಅನ್ನೋ ಕಾರಣಕ್ಕೆ ಇದೀಗ VBG ರಾಮ್ಜಿ ಬಿಲ್ನಲ್ಲಿ AI ಆಧಾರಿತ ಬಯೋಮೆಟ್ರಿಕ್ ಆಧಾರಿತ ಅಟೆಂಡೆನ್ಸ್ ಅನ್ನ ನಾವು ಕಂಪಲ್ಸರಿ ಮಾಡ್ತೀವಿ. ಹೀಗಾಗಿ ಈ ಫೇಕ್ ಜಾಬ್ ಕಾರ್ಡ್ಗಳ ಹೆಸರಲ್ಲೇನು ಹಣವನ್ನ ನುಂಗ್ತಾ ಇದ್ರು ಅದಕ್ಕೆ ನಾವು ಬ್ರೇಕ್ ಹಾಕ್ತೀವಿ ಅಂತ ಹೇಳಲಾಗ್ತಾ ಇದೆ. ಬಟ್ 100% ಫುಲ್ ಪ್ರೂಫ್ ಸಿಸ್ಟಮ್ ಅನ್ನ ತರಲಿಕ್ಕೆ ಸಾಧ್ಯ ಆಗುತ್ತಾ, ಅದನ್ನ ಕಾದ್ ನೋಡ್ಬೇಕಾಗಿದೆ. ಬದಲಾವಣೆ ಅನ್ನೋದು ಅದರಲ್ಲೂ ಇಡೀ ವಿಶ್ವದಲ್ಲೇ ನಾನಾಗಲೇ ಹೇಳಿದ ಹಾಗೆ ಅತ್ಯಂತ ದೊಡ್ಡ ಉದ್ಯೋಗ ಖಾತ್ರಿ ಯೋಜನೆ. ಕೇಂದ್ರ ಸರ್ಕಾರದ ಬಜೆಟ್ ಅಲೋಕೇಶನ್ ಅಲ್ಲೇ ಸರಿಸುಮಾರು 2 ಲಕ್ಷ ಕೋಟಿಯಷ್ಟು ಬಜೆಟ್ ಅಲೋಕೇಶನ್ ಇರುವಂತಹ ಯೋಜನೆ ಇದಾಗಿರೋದ್ರಿಂದ ಸುಧಾರಣೆ ಅನಿವಾರ್ಯನೇ. ಇದರಲ್ಲಿ ಮಾರ್ಪಾಡುಗಳು ಮಾಡೋದು ಕೂಡ ಅನಿವಾರ್ಯನೇ. ಹೀಗಾಗಿ ನಾವು ಮಾಡ್ತಿದ್ದೀವಿ ಅನ್ನೋದು ಕೇಂದ್ರ ಸರ್ಕಾರದ ವಾದ. ಆದರೆ ಕಾಂಗ್ರೆಸ್ಸಿಗರು ಹೇಳ್ತಾ ಇರೋದು, ಆಯ್ತು ಮನ್ರೇಗಾದಲ್ಲಿರ್ತಕ್ಕಂಥ ಗಾಂಧೀಜಿಯವರ ಹೆಸರನ್ನ ರಿಟೇನ್ ಮಾಡಿಕೊಂಡೇ ನೀವು ಎಲ್ಲ ಸುಧಾರಣೆ ತರಬಹುದಾಗಿತ್ತಲ್ಲ, ಹೆಸರು ಬದಲಾವಣೆ ಯಾಕೆ ಮಾಡಿದ್ರಿ ಅನ್ನೋ ಪ್ರಶ್ನೆ. ಈ ಪ್ರಶ್ನೆಗೆ ಬಿಜೆಪಿ ಕಡೆಯಿಂದ ಕೂಡ ಸೂಕ್ತವಾದ ಉತ್ತರ ಬರ್ತಾ ಇಲ್ಲ. ಇಲ್ಲ, ನಾವು ಗಾಂಧಿ ವಿರೋಧಿಗಳಲ್ಲ, ನಾವು ಇಟ್ಟಿರೋದು ರಾಮನ ಹೆಸರಲ್ಲ ಅಂತ ಹೇಳ್ತಿದ್ದಾರೆಯೇ ಹೊರತು ಗಾಂಧಿಯವರ ಹೆಸರನ್ನ ತೆಗೆಯೋ ಅನಿವಾರ್ಯತೆ ಏನಿತ್ತು ಅನ್ನೋದಕ್ಕೆ ಈ ದಿನದವರೆಗೂ ಕೂಡ ಸ್ಪಷ್ಟವಾದ ಉತ್ತರ ಲಭ್ಯ ಆಗಿಲ್ಲ. ಮತ್ತೊಮ್ಮೆ ವೀಕ್ಷಕರೇ, ನಾನು ಹೇಳೋದು
ಅತ್ಯಂತ ದುಬಾರಿ ವೆಚ್ಚ ಬಜೆಟ್ ಗಾತ್ರದಲ್ಲಿ ಬರೋಬ್ಬರಿ 2 ಲಕ್ಷ ಕೋಟಿಯಷ್ಟು ರೂಪಾಯಿಗಳನ್ನು ಈ ಯೋಜನೆಗೆ ಭರಿಸ್ತಾ ಇರೋದ್ರಿಂದ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಜಾಬ್ ಗ್ಯಾರಂಟಿ ಉದ್ಯೋಗ ಖಾತ್ರಿ ಯೋಜನೆಯಾಗಿರೋದ್ರಿಂದ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತಾ ಇರೋದು ಯಶಸ್ವಿಯಾಗಲಿ ಅನ್ನೋದನ್ನು ನಾವು ಬಯಸೋಣ. ಈ ಹೆಸರಿನ ರಾಜಕಾರಣ ಪಕ್ಕಕ್ಕಿಟ್ಟು ಅಭಿವೃದ್ಧಿ ಹಾಗೆ ಜನಪರವಾದ ಯೋಚನೆಗಳತ್ತ ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷಗಳು ಬರಲಿ ಅಂತ ನಾವು ಆಶಿಸೋಣ. ಕಾದ್ ನೋಡೋಣ. ವಿಶೇಷ ಅಧಿವೇಶನವನ್ನು ನಮ್ಮ ರಾಜ್ಯದಲ್ಲೂ ಕೂಡ ಕರೆಯಲಾಗಿದೆ. ಯಾವ ರೀತಿ ಪೊಲಿಟಿಕಲ್ ಜಟಾಪಟಿಗೆ ಈ ಅಧಿವೇಶನ ಸಾಕ್ಷಿಯಾಗತ್ತೆ. ಇದೇ ವಿಬಿಜಿ ರಾಮ್ಜಿ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಅಧಿವೇಶನ ಆಗಿರೋದ್ರಿಂದ ಅದರ ಅಪ್ಡೇಟ್ಸ್ ಅನ್ನ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸಿ ಅಂತ ಹೇಳ್ತಾ ಇವತ್ತಿನ ಡಿಜಿಟಲ್ ಕಾಂಟೆಂಟ್ ವಿಶೇಷವನ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.